24 ಕಿಲೋಮೀಟರ್ ಅಂತ ಮೈಲೇಜ್ ತೋರಿಸ್ತಿದೆ, ಯಾವುದೇ ಕಾರಣಕ್ಕೂ ಅಷ್ಟು ಕೊಡ್ತಾ ಇಲ್ಲ. ಡ್ಯೂಕ್ ಅನ್ನೋದು ಬರೀ ಒಂದು ಗಾಡಿ ಆಗಿರ್ಲಿಲ್ಲ, ಒಂದು ಡ್ರೀಮ್ ಆಗಿತ್ತು. 390ಗಳನ್ನ ತಗೊಂಡ್ಬಿಟ್ರೆ ಅವಾಗಿನ ಕಾಲದಲ್ಲಿ ಅರ್ಧ ಪೆಟ್ರೋಲ್ ಬಂಕ್ ಅಲ್ಲಿ ಇರಬೇಕಿತ್ತು, ಅರ್ಧ ಸರ್ವಿಸ್ ಸ್ಟೇಷನ್ ಅಲ್ಲಿ ಇರಬೇಕಿತ್ತು. ನಿಮ್ಮ ಹೆಸರು, ನಿಮ್ ಫೇವ್ರೇಟ್ ಗಾಡಿ ಯಾವುದು? ಬುಲೆಟಾ? ಹಾಯ್, ಏನಿಲ್ಲಿ ಬೆಟ್ಟಕ್ಕೆ ಬಂದಿದ್ದ? ಹುಡುಗರೇ ಬಂದ್ಬಿಟ್ಟಿದ್ದೀರಾ? ಎಷ್ಟು ಹುಡುಗಿರ ಜೊತೆ ಬಂದಿದ್ದೀರಾ ಬೆಟ್ಟಕ್ಕೆ? ಪಾಪ ಇವ್ರ ಅಮ್ಮ ನೋಡ್ತಾರೆ ವಿಡಿಯೋ, ಹುಡುಗಿರ ಹೆಸರೆಲ್ಲ ಹೇಳೋದು ಬೇಡ. ಸುಮ್ಮನೆ ಯಾವ್ದು ಇಲ್ಲ. ಬೇಜಾನ್ ಜನ ಸಬ್ಸ್ಕ್ರೈಬರ್ಸ್ ಅವರ ನಮ್ಗೆ ಬೆಟ್ಟದಲ್ಲಿ. ಇಲ್ಲಿವರೆಗೂ ಬಂದ್ಬಿಟ್ಟಿಲ್ಲ ನೀನು. ಫೇಸ್ಬುಕ್ ಅಲ್ಲಿ ಇಲ್ಲ, ಬರೀ ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ನಾನು ಈ ತಿಂಗಳಲ್ಲಿ ಎಷ್ಟೊಂದು ಲೆಜೆಂಡರಿ ಗಾಡಿಗಳನ್ನ ರಿವ್ಯೂ ಮಾಡಿದೀನಿ. ನೀವೆಲ್ಲ ಕೇಳ್ಬೋದು, ಏನ್ ಗುರು ಡ್ಯೂಕ್ 390 ಲೆಜೆಂಡರಿ ಗಾಡಿನ ಅಂತ. ಇವತ್ತಿನ ದಿನಕ್ಕೆ ಇದು ಲೆಜೆಂಡರಿ ಗಾಡಿ ಆಗಿಲ್ಲದೆ ಇರ್ಬೋದು, ಆದ್ರೆ ನಾವು ಯಾವ ತರ RX ಗಳ ಬಗ್ಗೆ, SD ಗಳ ಬಗ್ಗೆ ಮಾತಾಡ್ತಾ ಇದೀವಿ. 35-40 ವರ್ಷ ಆದ್ಮೇಲೆ ಜನ ಡ್ಯೂಕ್ 390 ಗಳ ಬಗ್ಗೆ ಮಾತಾಡ್ತಾರೆ. 600cc ಇರುವಂತ ಪುಲ್ಲು ನಿಮ್ಗೆ 373cc ಇಂಜಿನ್ ಅಲ್ಲಿ ಸಿಗ್ತಿದೆ. ನಾನು ಇದು ತನಕ 200cc, 600cc, 1000cc ಗಾಡಿಗಳನ್ನೆಲ್ಲ ಓಡಿಸ್ಬಿಟ್ಟಿದ್ದೀನಿ. ಆದ್ರೆ ಡ್ಯೂಕ್ 390 ನಲ್ಲಿ ಬರುವಂತ ಅಡ್ರಿನಲಿನ್ ರಶ್ ಇನ್ಯಾವ ಗಾಡಿನೂ ಕೊಡಕ್ಕಾಗಲ್ಲ. ಬಜಾಜ್ ಅವರು ಲೈಫ್ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ಅದು KTM ಜೊತೆ ಪಾರ್ಟ್ನರ್ಶಿಪ್ ತಗೊಂಡು. ಯಾರು ಏನೇ ಹೇಳ್ಬೋದು, KTM ಗೆ ಎಷ್ಟೇ ನೆಗೆಟಿವ್ ಇರ್ಬೋದು, KTM ಗೆ ಎಷ್ಟೇ ಹೇಟರ್ಸ್ ಇರ್ಬೋದು, ಆದ್ರೆ ಲಿಟ್ರಲಿ ಈ ತರ ಗಾಡಿನ ಇನ್ ಯಾವನ್ ಕೈಲೂ ಮಾಡಕ್ಕಾಗಲ್ಲ ಗುರು. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ಇಂಡಿಯಾದಲ್ಲಿ ಮೊದಲು ಪರ್ಫಾರ್ಮೆನ್ಸ್ ಗಾಡಿಗಳು ಅಂತ ಇದ್ದಿದ್ದು ಪಲ್ಸರ್ 220, ಅದಾದ್ಮೇಲೆ ಹೋಂಡಾ CBR ಇತ್ತು. ಬಟ್ ಯಾವಾಗ KTM ಒಂದ್ಸಲ ಮಾರ್ಕೆಟ್ ಬಂತು, ಎಲ್ಲಾ ಗಾಡಿಗಳು ಸೈಲೆಂಟ್ ಆಗ್ಬಿಡ್ತು ಗುರು. ನಕಲ್ ಗಾಡಿ ಕೊಡಿದಾರೆ. ಇದರಿಂದ ಎರಡು ಮೇಜರ್ ಯೂಸ್ ಏನಾಗುತ್ತೆ ಅಂದ್ರೆ, ಒಂದು ಬ್ರೇಕ್ ಮತ್ತೆ ಕ್ಲಚ್ ಲೆವರ್ ನ ಸೇವ್ ಮಾಡುತ್ತೆ ಎಲ್ಲರೂ ಆಕ್ಸಿಡೆಂಟ್ ಆದಾಗ. ಇನ್ನೊಂದು, ನೀವೇನಾದ್ರು ಲಾಂಗ್ ರೈಡ್ ಹೋಗ್ತಿರ್ತೀರಾ ಅಂದ್ರೆ ಕೈ ಮೇಲೆ ಗಾಳಿ ಹೊಡೆಯೋದು ಕಮ್ಮಿ ಆಗುತ್ತೆ. 2013 ಮುಂಚೆ 200cc 600cc ಮಧ್ಯ ಒಂದು ತುಂಬಾನೇ ದೊಡ್ಡ ವಾಯ್ಡ್ ಇತ್ತು. ಅದನ್ನ ಫಿಲ್ ಮಾಡ್ತಾ ಇದ್ದಿದ್ದು ಅವಾಗ ನಿಂಜಾ 300, ಯಮಹಾ R3, ಅದೆಲ್ಲ ತುಂಬಾನೇ ಎಕ್ಸ್ಪೆನ್ಸಿವ್ ಗಾಡಿಗಳು. ಹತ್ತತ್ರ 4 ಲಕ್ಷ ಇತ್ತು. ಆ ಒಂದು ಗಾಡಿ ದುಡ್ಡಿಗೆ 2 390 ಬರ್ತಾ ಇದ್ದು ಗುರು ಆ ಕಾಲದಲ್ಲಿ. ಇದರಲ್ಲಿ ಹ್ಯಾಲೋಜನ್ ಲೈಟ್ ಕೊಟ್ಟಿದ್ದಾರೆ, LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಫ್ರಂಟ್ ಇಂದ ನೋಡಿದ್ರೆ ಯಾವ್ದೋ ಬೇಜಾರಾಗಿರೋ ನಾಯಿ ಮರಿ ತರ ಕಾಣಿಸುತ್ತೆ. ಆ ತರ ನೋಡೋದಾದ್ರೆ ನಿಂಜಾಗಿಂತ R3 ಗಿಂತ ಜಾಸ್ತಿ ಪವರ್ ಇದೆ ಈ ಗಾಡಿನಲ್ಲಿ. ಅದೆರಡೂ ಟ್ವಿನ್ ಸಿಲಿಂಡರ್ ಬೈಕ್ಗಳು. ಬಟ್ ಸಿಂಗಲ್ ಸಿಲಿಂಡರ್ ಅಲ್ಲಿ 390cc ಅಲ್ಲಿ 44 bhp ಕೊಟ್ಟಿದ್ದು ಹಸ್ಕೊಂಡಿದ್ದವನಿಗೆ ಹನುಮಂತು ಪಲಾವ್ ಕೊಟ್ಟಂಗ ಆಗೋಯ್ತು ಗುರು. ಇದ್ರಲ್ಲಿ ಸ್ವಲ್ಪ ಗೇರ್ ಸ್ನ್ಯಾಚಿ ಇದೆ. ಏನಕ್ಕೆ ಅಂದ್ರೆ ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ರು. ಸ್ಲಿಪ್ಪರ್ ಕ್ಲಚ್ ಬಂದಿದ್ದು ಫಸ್ಟ್ ಬ್ಯಾಚ್ ಮಾಡಲ್ ಇದು. ಸೀಟು ಹೆವಿ ಹಾರ್ಡ್ ಇದೆ ಆಕ್ಚುಲಿ. ಹಿಂದ್ಗಡೆ ಸೀಟ್ ಅಲ್ಲಿ ಒಂದು ಕುತ್ಕೊಳ್ಳಕ್ಕೆ ಆಗಲ್ಲ. ಇಂಜಿನ್ ಕಿತ್ಕೋ ಹೀಟ್ ಆಗ್ತಾ ಇದೆ. ಫ್ಯೂಯಲ್ ಬಾರ್ ಗಿಂತ ಜಾಸ್ತಿ ಹೀಟಿಂಗ್ ಬಾರ್ ಇರುತ್ತೆ ಪ್ರತಿ ಸಲ. ಎಷ್ಟು ಫ್ಯೂಯಲ್ ಹಾಕ್ಸಿದ್ರು ಕಮ್ಮಿ ಗುರು. ಪಿವೋಟ್ ನನ್ ಮಗನ್ ಗಾಡಿ ಇದು. ಏನಿಲ್ಲ ಅಂದ್ರೂ 18 20 ಕಿಲೋಮೀಟರ್ ಕೊಟ್ರೆ ಹೆಚ್ಚು ನಿಮ್ಗೆ. 10 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಆನ್ ಆವರೇಜ್ ನೀವು 250 ರಿಂದ 300 ಕಿಲೋಮೀಟರ್ ಹೋಗ್ಬೋದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. ಹೊಸ ಗಾಡಿಗಳಲ್ಲಿ ಹಳೆ ಗಾಡಿನಲ್ಲಿ ಇರುವಂತ ಪವರ್ ಇಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಹೊಸ ಡ್ಯೂಕ್ 390 ಗಿಂತ ಹ್ಯಾಂಡ್ಲಿಂಗ್ ಸಕಲಾಗಿದೆ. ಮೈನ್ ರೀಸನ್ ಏನು ಅಂದ್ರೆ ಇದರಲ್ಲಿ ಸಿಂಗಲ್ ಟ್ರೆಲಿಸ್ ಫ್ರೇಮ್ ಇರೋದು. ಇಂಡಿಯಾದಲ್ಲೇನೆ ನಾನ್ ನೋಡಿರೋ ತರ ದಿ ಬೆಸ್ಟ್ ಫ್ರೇಮ್ ಅಂದ್ರೆ ಟ್ರೆಲಿಸ್. ಇವಾಗೆಲ್ಲ ಅಪಾಚೆನಲ್ಲೂ ಇದೆ ಯೂಸ್ ಮಾಡ್ತಾ ಇದಾರೆ. ಬಟ್ ಅವಾಗ KTM ಮತ್ತೆ ಡುಕಾಟಿಯಲ್ಲಿ ಯೂಸ್ ಮಾಡ್ತಾ ಇದ್ರು. ಇದರಲ್ಲಿ ಇರುವಂತ ಪವರ್ ಏನೇ ಇದಕ್ಕೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ಪವರ್ ತುಂಬಾನೇ ಜಾಸ್ತಿ ಆಗೋಯ್ತು. ಎಕ್ಸ್ಪೀರಿಯನ್ಸ್ ಇಲ್ಲದೆ ಈ ಗಾಡಿಗಳನ್ನ ತಗೊಂಡು ಪವರ್ ಕಂಟ್ರೋಲ್ ಮಾಡಕ್ಕಾಗದೆ ಎಷ್ಟು ಜನ ಶಿವನ್ ಪಾದ ಸೇರ್ಕೊಂಡು ಅವ್ರು ಗೊತ್ತಿಲ್ಲ. 390ಗಳೆಲ್ಲ ಕತ್ತಿ ಇದ್ದಂಗೆ. ಇದನ್ನ ತಗೊಂಡು ಯುದ್ಧ ಮಾಡಕ್ ಹೋಗ್ಬೇಕು. ಅಡಿಗೆ ಮನೆಗೆ ತಗೊಂಡೋಗ್ಬಿಟ್ಟು ಈರುಳ್ಳಿ ಕತ್ತರಿಸೋದಲ್ಲ. ಏನಕ್ಕ ಇದು ಇಷ್ಟು ದಪ್ಪ ಅದೇ ಉಂಡೆ ಒಂದು ಕ್ಯಾಪ್ಸಿಕಮ್ ಹಾಕ್ಬಿಟ್ಟಿದ್ದೀರಾ? 70% ಡಿಸ್ಕೌಂಟ್ ಇಂಡಿಯನ್ ಆರ್ಮಿಗೆ. ಅಲ್ಲಿ ಬರ್ದವ್ರಲ್ಲ, ಸೋಲ್ಜರ್ ಇಸ್ ಟ್ರೂ ಗಾಡ್ ಅಂತ. ಇದ್ರ ಪರ್ಪಸ್ ಏನು, ಇದ್ರ ಪವರ್ ಏನು ಅಂತ ಗೊತ್ತಿಲ್ಲದೆ ಎಷ್ಟೊಂದು ಜನ ಇದನ್ನ ಕಾಂಟಿನೆಂಟಲ್ GT ಕಂಪೇರ್ ಮಾಡಕ್ ಹೋಗ್ತೀರಾ. ಈ ತರ ಗಾಡಿಗಳನ್ನೆಲ್ಲ ರಾಯಲ್ ಎನ್ಫೀಲ್ಡ್ ಅವ್ರು ಮಾಡ್ಬೇಕು ಅಂದ್ರೆ ಇನ್ನೂ ಒಂದು 4 ಜನ್ಮ ಹುಟ್ಟು ಬರ್ಬೇಕು. ಬೇಕಾ ಇವೆಲ್ಲ ಶೋಕಿ? ಹಿಮಾಲಯನಲ್ಲಿ ಕಾರ್ನರಿಂಗ್ ಮಾಡ್ತಾವನಲ್ಲ ಗುರು ಪುಣ್ಯಾತ್ಮ. ನಾನ್ ಯೂಶಲಿ ಗಾಡಿಗಳನ್ನೆಲ್ಲ ಕಾರ್ನರಿಂಗ್ ಮಾಡಕ್ ಹೋಗಲ್ಲ. ಏನಕ್ಕೆ ನನಗೆ ಅಭ್ಯಾಸನೂ ಇಲ್ಲ. ಆದ್ರೆ ಈ ಗಾಡಿನಲ್ಲಿ ಹೆಂಗೆ ಬಗ್ಸಿದ್ರು ವಾಪಸ್ ಎತ್ಬಿಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರ್ತಿದೆ. ಬ್ರೇಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಈ ಗಾಡಿನಲ್ಲಿ. ಫ್ರಂಟ್ ಬ್ಯಾಕ್ ಎರಡು ಕಡೆನೂ ಡಿಸ್ಕ್ ಬ್ರೇಕ್ ಇದೆ, ಎರಡು ಕಡೆನೂ ABS ಇದೆ. ಇದರಲ್ಲಿ ಬೈಬ್ರೇ ಬ್ರೇಕಿಂಗ್ ಇರೋದು. ಬಿಡ್ತಾ ಇಲ್ವಾ? ಏನಕ್ಕೆ ಚಿರತೆ ಬಂದಿದ್ಯಾ? ಗಗನವ್ರೆ 50cc ಗಾಡಿ, ಇಂಡಿಯನ್ ಮ್ಯಾನುಫ್ಯಾಕ್ಚರ್. ಏನಾರು ಮಾಡೋರ ಇದಕ್ಕೆ? ಏನು ಮಾಡಿಲ್ಲ, ಟೈಗರ್ ಮೇಟ್ ಆದಂಗಿದೆ. ಮೊದ್ಲೇ ಈ ಕಡೆ ಎಲ್ಲ ಚಿರತೆಗಳು ಹುಲಿಗಳು ಜಾಸ್ತಿ ಬರ್ತಾವಂತೆ ಬೆಟ್ಟದ ಕಡೆ. ಅದೇ ಮ್ಯಾಟರ್ ಆಗಿರೋದು. ಏನೋ ಆರಪ್ಪ ನಿಮ್ಗೆ ಯಾಕೆ ಬೇಕದು? ಊಟ ಆಯ್ತಣ್ಣ ನಿಮ್ದೆಲ್ಲ? ಕೆಲ್ಸ ಇದ್ರೆ ಕೈನಾರೆ ಆದಿಲೋಕ ಬದಿರ ಬೆಂಟೆಯ 5,000 ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಮಾಡಿಸ್ಬೇಕು. ಏನಿಲ್ಲ ಅಂದ್ರೆ 3,500 ರಿಂದ 4,000 ರೂಪಾಯಿ ತನಕ ಬರುತ್ತೆ. ಹೊಸದ್ರಲ್ಲಿ ಸ್ವಲ್ಪ ಕಮ್ಮಿ ಬರ್ಬೋದು. ಬಟ್ ಹೋಗ್ತಾ ಹೋಗ್ತಾ ತುಂಬಾನೇ ಎಕ್ಸ್ಪೆನ್ಸಿವ್ ಆಗುತ್ತೆ 390ನ ಮೇಂಟೈನ್ ಮಾಡೋದು. ಏನಕ್ಕೆ ಅಂದ್ರೆ ಇದ್ರಲ್ಲಿ ಹಾಕಿರೋದೆಲ್ಲ ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಗಳು ಜಾಸ್ತಿ ದಿನ ಬರೋದಿಲ್ಲ. ಸ್ಟಾಕ್ ಅಲ್ಲಿ ಬರೋ ಮೆಡ್ಜಿಲಾ ಟೈರ್ ಗಳೆಲ್ಲ ಆಲ್ಮೋಸ್ಟ್ ನಿಮಗೆ 8,000 ರಿಂದ 10,000 ಬರುತ್ತೆ. ಫ್ರಂಟ್ ಅಲ್ಲಿ 110 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ಹಿಂದ್ಗಡೆ 150 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಇದರಲ್ಲಿ ಬ್ರೇಕ್ ಪ್ಯಾಡ್ ಗಳು. ಬೇರೆ ಗಾಡಿಗಳಲ್ಲೆಲ್ಲ ನಾರ್ಮಲ್ ಬ್ರೇಕ್ ಪ್ಯಾಡ್ಸ್ ಇರುತ್ತೆ. ಬಟ್ 390 ಅಲ್ಲಿ ಸಿಂಟರ್ಡ್ ಬ್ರೇಕ್ ಪ್ಯಾಡ್ ಬರೋದು. ನೀವು ಅದನ್ನೆಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಂಡ್ರೆ KTM ನ ತಗೊಂಡು ಮೇಂಟೈನ್ ಮಾಡಕ್ ಆಗಲ್ಲ.
ಅವಾಗೆಲ್ಲ ಈ ಗಾಡಿ ರೇಟ್ ಆಲ್ಮೋಸ್ಟ್ 2.5-2.5 ಲಕ್ಷ ಆಯ್ತು. ಇವಾಗ ಹೊಸ ಡ್ಯೂಕ್ಗಳು 4 ಲಕ್ಷ ಆಗ್ಬಿಟ್ಟಿದೆ. ನಾನು ಹೇಳ್ದೆ ಅಲ್ಲ ಲೌಡ್ ಆಗಿದೆ. ಏನ್ ಗುರು ಈ ಗಾಡಿನಲ್ಲಿ ನೆಗೆಟಿವ್ಸ್ ಇಲ್ವಾ ಅಂತ ಕೇಳಿದ್ರೆ ಆಕ್ಚುಲಿ ಪಾಸಿಟಿವ್ ಗಳಿಗಿಂತ ನೆಗೆಟಿವ್ಸ್ ಜಾಸ್ತಿ ಇದೆ. ಅದನ್ನೆಲ್ಲ ಒಂದು ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ. ನಿನ್ನಂತ ನಂಬಿಕೆ ದ್ರೋಹಿಗಳಿಗೆ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂದಂಗೆ ಅವಾಗ KTM ಗಳದ್ದು ಹವಾ ಇತ್ತು. ಇವಾಗ ಕಾಂಟಿನೆಂಟಲ್ GT ಗಳ ಹವಾ ಇದೆ. ಅದೇ ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ, KTM ಅವ್ರು ಇನ್ನೂ 600cc ಗಾಡಿಗಳನ್ನ ಇಂಡಿಯಾಕ್ ತಂದಿಲ್ಲ. ಏನಾರು ಹೇಳು, ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ತುಂಬಾನೇ ಶಾರ್ಟ್ ಗೇರಿಂಗ್ ಇದೆ ಗುರು ಈ ಗಾಡಿನಲ್ಲಿ. ನೀವ್ ಇದನ್ನೆಲ್ಲ 3rd ಗೇರ್ 4th ಗೇರ್ ಅಲ್ಲಿ ಸಿಟಿನಲ್ಲಿ ಸ್ಲೋ ಆಗೆಲ್ಲ ಓಡ್ಸಕ್ಕೆ ಆಗಲ್ಲ. ಫಸ್ಟ್ ಗೇರ್ ಅಲ್ಲಿ ಹಾಕೊಂಡು 20ರಲ್ಲಿ ಓಡಿಸ್ಬೇಕು, ಇಲ್ಲ ಅಂದ್ರೆ ಚಚ್ತಾ ಇರಬೇಕು. ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು. ಸಿಟಿ ರೋಡ್ಸ್ ಗಳಲ್ಲಿ 100-120ಗೆ ನಿಲ್ಸ್ಬಿಡ್ತೀನಿ. ಏನಕ್ಕೆ ಅಂದ್ರೆ ನನ್ನ ಮೇಲೆ ಗಾಡಿ ಮೇಲೆ ನಂಬಿಕೆ ಇದ್ರು ಎದುರುಗಡೆ ಬರೋ ಜನರ ಮೇಲೆ ನನ್ನ ನಂಬಿಕೆ ಇರಲ್ಲ. ಕೆಲವೊಂದ್ಸಲ ಕೋತಿಗಳನ್ನ ನಂಬೋದು, ಜನಗಳನ್ನ ನಂಬಕ್ಕಾಗಲ್ಲ. ಸರಿ ಹೋಗಲ್ಲ ನಮಗೆಲ್ಲ ಗೊತ್ತಾಗೋಯ್ತು. ಹೊಸ ಗಾಗಲ್ಸು ಹೇಗಿದೆ? ಚೆನ್ನಾಗಿದೆ. ಗಿಫ್ಟು. ನಮ್ದು ವಿಶಾಲ ಹೃದಯ. ಎಣ್ಣೆ ಒಳಗೆ ಕೈ ಹಾಕ್ಬಿಡಿರ ಬನ್ನಿ. ಒಂದ್ ಕಾಲದಲ್ಲಿ RD 350 RX ಗಳೆಲ್ಲ ಜನಕ್ಕೆ ಯಾವ ರೇಂಜ್ ಹುಚ್ಚಿಡಿಸಿತ್ತು, ಆ ತರ ನ್ಯೂ ಜನರೇಷನ್ ಅವ್ರಿಗೆ ಹುಚ್ಚಿಡಿಸಿದ ಗಾಡಿ ಅಂದ್ರೆ ಡ್ಯೂಕ್ 390. ಮೈಲೇಜ್ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಮೇಂಟೆನೆನ್ಸ್ ಎಕ್ಸ್ಪೆನ್ಸಿವ್ ಆಗಿದ್ರು ಪರವಾಗಿಲ್ಲ, ಈ ತರ ಗಾಡಿ ಇನ್ನೊಂದು ನಿಮಗೆ ಸಿಗೋದಿಲ್ಲ. ಒಳ್ಳೆ ಕಂಡೀಷನ್ ಅಲ್ಲಿರೋ ಹಳೆ ಡ್ಯೂಕ್ 390 ಸಿಕ್ತು ಅಂದ್ರೆ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಹೊಸ ಗಾಡಿನಲ್ಲಿ ತುಂಬಾನೇ ಎಕ್ಸ್ಪೋನೆನ್ಷಿಯಲ್ ಇದೆ ಪವರ್. ಇದೆಲ್ಲ ತುಂಬಾ ಫ್ರಾಂಟಿಕ್ ಪವರ್ ಗುರು. ಯಾವ ಬೋಳಿ ಅರ್ಥವಾಗುತ್ತದೆ. ಒಂದ್ ಪಾಯಿಂಟ್ ಅಲ್ಲಿ ನೀವೇ ಗಿವ್ ಅಪ್ ಮಾಡ್ಬಿಡ್ತೀರಾ, ಏನು ಗುರು ಇಷ್ಟೊಂದು ಪವರ್ ಕೊಟ್ರು ಇದನ್ನ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ. ಬಟ್ ಗಾಡಿ ಯಾವ್ದೇ ಕಾರಣಕ್ಕೂ ಗಿವ್ ಅಪ್ ಮಾಡಲ್ಲ. ಫ್ಯಾನ್ ಸೌಂಡೇ ಜೋರಿದೆ ಎಕ್ಸಾಸ್ಟ್ ಗಿಂತ. ಲೂಸ್ ಆಗಿದ್ಯಾ? ಇವಾಗೆಲ್ಲ ನಾವು 300cc ಸೆಗ್ಮೆಂಟ್ ಅಲ್ಲಿ ಯಾವ್ದೇ ಒಂದು ಪ್ರೀಮಿಯಂ ಬೈಕ್ ಗಳನ್ನ ನೋಡ್ತಾ ಇದೀವಿ. ಅದೆಲ್ಲ ಬರೋದಕ್ಕೆ ಮೇನ್ ರೀಸನ್ ಅಂದ್ರೆ KTM ಅಂತಾನೆ ಹೇಳ್ಬೋದು. ನಮ್ ದೇಶದಲ್ಲಿ ಯಾರಾದ್ರೂ ಒಬ್ರು ಬಂದು ಒಂದು ಟ್ರೆಂಡ್ ನ ಸೆಟ್ ಮಾಡಿದ್ರೆ ಅದನ್ನೆಲ್ಲರೂ ಫಾಲೋ ಮಾಡ್ತಾರೆ. ಆ ತರ ಟ್ರೆಂಡ್ ಸೆಟ್ ಮಾಡಿದ ಗಾಡಿ ಅಂದ್ರೆ ಡ್ಯೂಕ್ 390. ಜನ್ಮಕ್ಕೆ ಹೋಗೋ. ಎಷ್ಟೊಂದ್ ಜನ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾರೆ, ಕೆಲವೊಂದಷ್ಟು ಜನ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರೆ. ಆದ್ರೆ ಒಬ್ಬ ಮಾತ್ರ ರೂಲ್ ಮಾಡಕ್ಕೆ ಅಂತಾನೆ ಬರ್ತಾನೆ. ಆ ತರ ರೂಲ್ ಮಾಡಕ್ ಬಂದವನ್ನ ಯಾರು ತಡೆಯಕ್ ಆಗಲ್ಲ. ಅವ್ನ್ ಬಂದ್ ಹೋದ್ಮೇಲೂ ಅವನ ಹೆಸರು ಕೊನೆ ತನಕ ಇರುತ್ತೆ. ಆ ತರ ಗಾಡಿ ಡ್ಯೂಕ್ 390 ಗುರು. ನಿಮ್ಮ ಹೆಸರು? ಓ ಈ ಚಾರ್ಲಿ, ಇದು ಚಾರ್ಲಿ ಫ್ರೆಂಡ್. ಇದು ಅಲ್ಲೇ ಟ್ರೈನಿಂಗ್ ಕೊಡ್ಸಿದೀರಾ? ಕ್ಯಾನ್ ಐ ಹ್ಯಾವ್ ಅ ಫೋಟೋಗ್ರಾಫ್? ಟ್ರೈನಿಂಗಿಗೆಲ್ಲ ಹೆಂಗೆ ಕಾಸ್ಟ್? ತಿಂಗಳಿಗೆ 20,000 ಕೊಟ್ಟು CBSE ಓದಿಸಿದ್ರು ಇಷ್ಟು ಮಾತು ಕೇಳಲ್ಲ ಮಕ್ಕಳು. ನೋ ಕಾಮೆಂಟ್ಸ್. ಸರ್ ಇಲ್ಲಿ ಹೊಡಿತಾ, ಸರ್ ಇಲ್ಲಿ ಹೊಡಿತಾ, ಇಲ್ಲಿ ಹೊಡಿತಾ ಇಲ್ಲಿ ನನಗೆ ಹೊಡಿತಾ. ನಾನಲ್ಲ ಅವರು ತಿನ್ನಲ್ಲ ಅದು ಬಿಡಿ. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ.